ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದ್ವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶನಿವಾರ ಬೆಳಗ್ಗೆ 6 ಗಂಟೆ ಆಗಿತ್ತು ನೋಡ್ರಿ ಟೈಮ್. ನಾನು 4:15ಗೆ ಎದ್ದಿದ್ದೆ. 4:15ಗೆ ಎದ್ಬಿಟ್ಟು ಫಸ್ಟಿಗೆ ಇಡೋ ಎಡಿಟಿಂಗ್ ಕೆಲಸ ಮುಗಿಸ್ಬಿಟ್ಟೆ ರೀ. ಯಾಕಂದ್ರೆ ಇವತ್ತು ಶಾಂಗಿ ಮಾಡ್ಸಕ್ಕೆ ಹೋಗ್ಬೇಕಂತ 4:15ಗೆ ಎದ್ದಿದ್ದು. ನಿನ್ನೆನೂ 4:15ಗೆ ಎದ್ದು ಎಡಿಟ್ ಮಾಡಿ ಇಟ್ಟಿದ್ದೆ, ಬಟ್ ನಿನ್ನೆ ಶಾಂಗಿ ಮಾಡ್ಸಕ್ಕೆ ಹೋಗೋಕ್ಕಾಗಲಿಲ್ಲ. ಇವತ್ತು 4:15ಗೆ ಎದ್ದು ಫಸ್ಟಿಗೆ ಇಡೋ ಎಡಿಟಿಂಗ್ ಮಾಡಿ ಇಟ್ಬಿಟ್ಟು ಒಂದಿಷ್ಟು ಸೂರ್ಯ ನಮಸ್ಕಾರ ಮಾಡಿ ಈಗಿದ್ರೆ ಬಾಂಡೆ ಎಲ್ಲ ತೆಗೆದು ಇನ್ನು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಬಿಸಿನೀರು ಕುಡಿಬೇಕು ನೋಡ್ರಿ. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋಕೆ ಆಗಿತ್ತಿಲ್ಲ, ಯಾಕಂದ್ರೆ ಗ್ಯಾಸ್ ಸ್ಟವ್ ಒರೆಸಿ ಮತ್ತು ಅರಿಶಿನ ಕುಂಕುಮ ಹಚ್ಚಿ ಬಿಸಿನೀರು ಕಾಸ್ಕೊಂಡು ಕುಡಿಯೋ ತನಕ ಟೈಮ್ನ ಆಗ್ಬಿಡ್ತೈತಿ. ಮತ್ತು ಇಡೋ ಎಡಿಟಿಂಗ್ ಕೆಲಸ ಆಗೋದೇ ಇಲ್ಲ ರೀ. ಅದಕ್ಕಾಗಿ 4:15ಗೆ ಎದ್ಬಿಟ್ಟು ಇಡೋ ಎಡಿಟಿಂಗ್ ಮಾಡ್ಕೊತ ಕುಂತಿದ್ದೆ ರೀ. ಹಂಗಾಗುತ್ತೆ. ಎಲ್ಲರೂ ಹೊರಗೆ ಹೋಗ್ಬೇಕಂದ್ರೆ ಫಸ್ಟ್ ಅಡ್ವಾನ್ಸ್ ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು, ನಿವಾಂತ ಆಗುತ್ತಾ. ಮತ್ತು ಹೊರಗಡೆ ಹೋಗ್ಬಿಟ್ರೆ ಯಾವಾಗ ಬರ್ತೀವಿ ಮತ್ತು ಯಾವಾಗ ಕೆಲಸ ಮುಗೀತಿ ಅಂತ ಗೊತ್ತಾಗಂಗಿಲ್ಲ ರೀ. ಇವತ್ತು ಹಂಗಾಯಿತು. ಶಾಂಗಿ ಮಾಡ್ಸಕ್ಕೆ ಹೋದ ತಕ್ಷಣ ಅವ್ರು ಶಾಂಗಿ ಮಾಡ್ಸೋರೇ ಇದ್ದಿದ್ದಿಲ್ಲ. 2.5 ತಾಸು ಕುಂದ್ರಬೇಕಾಯಿತು ಸುಮ್ಮನೆ. ಅಂದರೆ ಶಾಂಗಿನೂ ಮಾಡ್ಸೋಕ್ಕಾಗಲಿಲ್ಲ, ಅವ್ರು ಬಂದಮೇಲೆ ಮಾಡಿಸ್ಬೇಕಾಗುತ್ತಲ್ಲ. ಹಾಗಾಗಿ ಇವತ್ತಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು ನೋಡ್ರಿ. ಯಾವುದೇ ಕೆಲಸಕ್ಕೆ ಹೋದ ತಕ್ಷಣ ಅದು ಕೆಲಸ ಮುಗಿಲಿಕ್ಕಂದ್ರೆ ಫುಲ್ ಮೆಂಟಲಿ ಟೆನ್ಷನ್ ಆಗ್ತಾ ಇರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಆಗೋ ಟೈಮ್ಗೆ ಎಲ್ಲ ಆಗೋದು. ಇದ್ರೆ ನಾನು ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಾಂಡೆ ಎಲ್ಲ ಫಸ್ಟಿಗೆ ಎತ್ತಿಟ್ಟೆ ರೀ. ಅದೊಂದು ದೊಡ್ಡ ಕೆಲಸ. ಹಂಗೆ ಇಟ್ಬಿಟ್ರೆ ನಮಗೆ ಏನಾರ ಒಂದು ಸಾಮಾನು ಬೇಕಂದ್ರೆ ಎಲ್ಲ ಕೆದರಾಡೋದಾಗುತ್ತೆ. ಅದಕ್ಕಾಗಿ ಫಸ್ಟಿಗೆ ಬಾಂಡೆ ಎಲ್ಲ ಹಚ್ಬಿಟ್ಟು ಈಗಿದ್ರೆ ಗ್ಯಾಸ್ ಸ್ಟವ್ ಒರೆಸಿ ಅರಿಶಿನ ಕುಂಕುಮ ಹಚ್ಬಿಟ್ಟು ಫಸ್ಟಿಗೆ ಬಿಸಿನೀರು ಕುಡಿಯೋ ನಂತರ ನೀರು ಕಾಸಕ್ಕಂತೀನಿ ನೋಡ್ರಿ. ನಮ್ಮ ನೀರಿಗೊಂದು ಗ್ಲಾಸ ನನಗೊಂದು ಗ್ಲಾಸನ್ನು ನೀರು ಕಾಸ್ಕೊಂಡ್ಬಿಟ್ಟು ಅವ್ರಿಗೆ ಕೊಡಬೇಕು. ಮತ್ತು ಗಿಡಗಳಿಗೆ ನೀರನ್ನು ಹಾಕ್ಬೇಕ್ರಿ. ನಾವು ಏನೇ ಮರೆತು ಬಿಟ್ರು ಈ ಬ್ಯಾಸ್ಗೆ ಒಳಗೆ ಗಿಡಗಳಿಗೆ ನೀರು ಹಾಕೋದಂತೂ ಮರ್ಯಾಕೆ ಹೋಗಬಾರ್ದು ನೋಡ್ರಿ. ಯಾಕಂದ್ರೆ ಒಂದು ದಿವಸ ನೀವು ನೀರು ಹಾಕ್ಲಿಕ್ಕಂದ್ರೆ ಅವು ಒಣಗೇ ಬಿಡ್ತಾವೆ. ಅದಕ್ಕಾಗಿ ದಿನಕ್ಕೊಂದು ಸ್ವಲ್ಪ ಆದರೂ ನೀರು ಹಾಕಲೇಬೇಕ್ರಿ ಈ ಬ್ಯಾಸ್ಗೆ ಒಳಗೆ. ನಾನಂತೂ ಎಲ್ಲ ಗಿಡಗಳಿಗೆ ಬೆಳಗ್ಗೆ ಎದ್ದು ಕೂಡಲೇ ನೀರು ಹಾಕೋದು ಕೆಲಸ ಆಗುತ್ತೆ ನೋಡ್ರಿ. ಒಂದು ದಿವಸ ನೆನಪು ಹಾರ್ತಿಲ್ಲೋ ಸಂಜೆ ಅಟ್ಟಿಗೆ ಫುಲ್ ಎಲ್ಲ ಬಾಡ್ಬಿಟ್ಟಿರ್ತಾವೆ ಗಿಡ ರೀ. ಈಗಿದ್ರೆ ಅಂದರೆ ಹೊರಗಡೆ ರಂಗೋಲಿ ಹಾಕೋ ಮುಂದಾಗ ಎಲ್ಲ ಗಿಡಕ್ಕೆ ಹಾಕಿರ್ತೀನಿ. ಆದರೆ ಮನ್ಯಾಗಿರೋ ಗಿಡಗಳಿಗೆ ನೆನಪಾಗ್ಲಿಕ್ಕಂದ್ರೆ ಹಂಗೆ ಆಗ್ತೈತಿ. ಒಂದು ದಿವಸ ಹಾಕ್ಲಿಕ್ಕಂದ್ರೆ ಅವೆಲ್ಲ ಬಾಡ್ಬಿಡ್ತಾವೆ. ಇದಕ್ಕಾಗಿ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಎಲ್ಲಕ್ಕೂ ಸ್ವಲ್ಪ ನೀರು ಹಾಕಿಬಿಟ್ಟನೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋದು. ಈಗಿದ್ರೆ ನಾನು ಎಲ್ಲ ಕೆಲಸ ಮುಗಿಸಿ ಬಿಸಿನೀರು ಕುಡಿದ್ಬಿಟ್ಟು ಈಗಿದ್ರೆ ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ. ಪಲ್ಯ ಚಪಾತಿ ಮಾಡಿಬಿಟ್ರೆ ಆಯಿತು. ಹೊರಗಡೆ ಹೋಗೋ ಮುಂದಾಗ ಯಾವಾಗಲೂ ಮನೆಯೊಳಗೆ ಅಡುಗೆ ಇದ್ರೇ ಒಂದು ಖುಷಿ ಆಗುತ್ತೆ. ಮತ್ತು ಟೆನ್ಷನ್ನೂ ಇರೋಂಗಿಲ್ಲ. ಮಕ್ಕಳಾಗಲಿ ಮತ್ತು ಯಜಮಾನ್ರಾಗಲಿ ಹಸ್ಕೊಂಡು ಇದ್ಬಿಟ್ರೆ ನನಗೆ ಅಷ್ಟು ಇಷ್ಟ ಆಗಂಗಿಲ್ಲ ರೀ. ಅವರೇ ಮಾಡ್ಕೊಂಡು ತಿನ್ನೋಕ್ಕೂ ಆಗಂಗಿಲ್ಲಲ್ಲ ಒಂದೊಂದು ಸಲ. ಅದಕ್ಕಾಗಿ ನಾನು ಹೊರಗೆ ಹೋಗೋಕ್ಕಿಂತ ಮುಂಚೆನೇ ಜಾಸ್ತಿ ಚಪಾತಿ ಮತ್ತು ಪಲ್ಯ ಎಲ್ಲ ಮಾಡಿಟ್ಬಿಟ್ಟಿರ್ತೀನಿ. ಬಂದ ಕೂಡಲೇ ಟೆನ್ಷನ್ ಆಗಬಾರ್ದು. ಬಂದ ಕೂಡಲೇ ಮಮ್ಮಿ ಹೊಶವಾಗೈತಂದ್ರೆ ನಮಗೂ ಒಂಥರ ಅನ್ಸುತ್ತಲ್ರಿ. ಅದಕ್ಕಾಗಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಜಾಸ್ತಿ ಅಡುಗೆ ಮಾಡಿ ಇಟ್ಟನೇ ಹೋಗೋದು. ಈಗಿದ್ರೆ ಹಿಟ್ಟು ಕಲಸಿಟ್ಟಿದ್ದೀನಿ ರೀ. ಇನ್ನು ಬದ್ನಿಕಾಯಿ ಪಲ್ಯ ಮಾಡ್ಬೇಕಂದೆ, ಬಟ್ ಅವು ನಾಳೆಗೆ 15 ದಿವಸ ಆಗುತ್ತೆ. ರವಿವಾರಕ್ಕೆ ರೀ. ಬದ್ನಿಕಾಯಿ ಎಲ್ಲ ಮೆತ್ತಗಾಗಿದ್ದು ಪಲ್ಯ ಮಾಡಿಬಿಟ್ರೆ ಅಷ್ಟು ರುಚಿ ಆಗಂಗಿಲ್ಲ ರೀ. ಯಾವಾಗಲೂ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂದ್ರೆ ಎಳೆಯದಿದ್ರೇ ಅದು ಪಲ್ಯ ರುಚಿ ಆಗುತ್ತೆ. ಇವು ಭರ್ತಾ ಮಾಡ್ಬೇಕಂತೇಳಿ ತಂದಿದ್ದೆ ನಾನು. ಇನ್ನು ಪಲ್ಯ ಮಾಡಿಬಿಟ್ರೆ ಟೇಸ್ಟ್ ಆಗಂಗಿಲ್ಲ. ಭರ್ತಾನೆ ಮಾಡ್ರೈತಂತೇಳಿ ಬದ್ನಿಕಾಯಿನ ಸುಡಾಕಂತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ರೊಟ್ಟಿ ಸಂಗಟ ಭರ್ತಾ ಗಾವ್ ಆಗುತ್ತೆ, ಚಪಾತಿ ಸಂಗಟ ಹೆಂಗೆ ಗಾವ್ ಆಕೈತಿ ಬದ್ನಿಕಾಯಿ ಭರ್ತಾ ಅಂತ ಅನ್ನಾಕತ್ತಿದ್ರು. ನಿನ್ನೆ ಮಾಡಿದ್ದು ಅಂದ್ರೆ ಮಾವಿನಕಾಯಿ ಚಟ್ನಿ ಮತ್ತು ಬೀಟ್ರೂಟ್ ಪಲ್ಯ ಐತಿ, ಅದು ಐತಿ. ಮತ್ತು ಈಗ ಭರ್ತಾ ಅಷ್ಟು ಮಾಡಿದ್ರೆ ಸಾಕಾಗುತ್ತೆ. ಅದಕ್ಕಂತೇಳಿ ಅದನ್ನ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅದನ್ನೇ ಹೇಳಿದೆ ನಮ್ಮ ಮನೆಯವ್ರಿಗೆ. ಮಾವಿನಕಾಯಿ ಚಟ್ನಿ ಮತ್ತು ಬೀಟ್ರೂಟ್ ಪಲ್ಯ ಐತಿ ಮತ್ತು ಭರ್ತಾ ಅಷ್ಟು ನಡೀತೈತೆ ಅವ್ರಿ. ಎಲ್ಲ ಸ್ವಲ್ಪ ಹಚ್ಕೊಂಡು ಉಂಡ್ರೆ ಆಯಿತು. ರೊಟ್ಟಿ ಮಾಡಿಬಿಟ್ರೆ ತನಗೆ ಇಷ್ಟ ಆಗಂಗಿಲ್ಲ ರೀ. ಚಪಾತಿ ಮಾಡಿಬಿಟ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ. ನಾವು ಫುಲ್ ಏನೋ ಅಂತಾರಲ್ಲ ಆ ರೀತಿ ಆಗ್ತಾ ಇರ್ತೈತಿ. ಒಬ್ರಿಗೊಂದಿಷ್ಟ ಒಬ್ರಿಗೊಂದಿಷ್ಟ, ನಮ್ಗೆ ಯಾವ್ದು ಇಷ್ಟ ಅಂತೇಳಿ ಮರ್ತೇ ಬಿಟ್ಟಿರ್ತೀವಿ ನಾವು. ಎಲ್ಲರೂ ಹೇಳಿದ್ದು ಮಾಡೋಕ್ಕೂ ಆಗಂಗಿಲ್ಲಲ್ರಿ ಗಡ್ಬಡಿ ಒಳಗೆ. ಮತ್ತು ಶಾಂಗಿ ಮಾಡ್ಸಕ್ಕೆ ಹೋಗಬೇಕು, ಬಟ್ಟೆ ತೊಳಿಬೇಕು, ಬಾಂಡೆ ತೊಳಿಬೇಕು. ಮತ್ತು ತನಗೂ ಸ್ವಲ್ಪ ಹುಷಾರಿಲ್ಲ ರೀ. ಮೈ ಕೈ ಮತ್ತು ನೆಗಡಿ ಬಂದೈತಿ. ಎಲ್ಲ ಕೆಲಸ ಮಾಡಿನೇ ಹೋಗಬೇಕು. ಅದಕ್ಕಾಗಿ ನಾನು ಬದ್ನಿಕಾಯಿ ಭರ್ತಾ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಆ್ಯಕ್ಚುಲಿ ಪಲ್ಯ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ. ಭರ್ತಾ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅಂದರೆ ಇದು ಸುಟ್ಕೊಂತ ನಿಂದಿರ್ಬೇಕಲ್ರಿ. ಒಂದು 10-15 ನಿಮಿಷನೇ ಬೇಕಾಗುತ್ತೆ. ಪಲ್ಯ ಮಾಡೋಕ್ಕಾದ್ರೇನು ಒಂದು 10 ನಿಮಿಷ ಒಳಗಡೆ ರೆಡಿ ಮಾಡಿಬಿಡ್ಬೋದು ಅಂಥೇಳಿ ಬದ್ನಿಕಾಯಿ ಸ್ವಲ್ಪ ಮೆತ್ತಗಾಗಿದ್ದಂತೇಳಿ ಭರ್ತಾ ಮಾಡ್ಕೊಳಕತ್ತಿದ್ದು. ಅವ್ರಿಗೇನು ಗೊತ್ತರೆ, ಅವ್ರಿಗೆ ಟೇಸ್ಟ್ ಅಷ್ಟೇ ಇಂಪಾರ್ಟೆಂಟ್. ಈಗಿದ್ರೆ ನಾನು ಬದ್ನಿಕಾಯಿ ಮತ್ತು
ಬೆಳ್ಳುಳ್ಳಿ ಮತ್ತು ಟೊಮೊಟೊನ ಎಲ್ಲ ಸುಟ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿರಿ. ಇನ್ನೆಲ್ಲ ಸೊಪ್ಪಿನ ತೆಗೆದ್ಬಿಟ್ಟು ಇಟ್ಕೋಬೇಕು. ಅಂದರೆ ಮೊನ್ನೆ ಒಂದು ಸಲ ಮನು ಮಾಡಿ ತೋರಿಸಿದ್ದಲ್ರಿ, ಬದ್ನಿಕಾಯಿ ಬರೇ ಬದ್ನಿಕಾಯಿ ಸುಟ್ಟು ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಹಂಗೆ ಕಟ್ ಮಾಡಿ ಹಾಕಿದ್ದ. ಈ ರೀತಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ನೋಡಿರಿ. ಅಂದರೆ ಟೊಮೊಟೊ ಬೆಳ್ಳುಳ್ಳಿ ಎಲ್ಲನೂ ಸುಟ್ಬಿಟ್ಟು ಮ್ಯಾಲಿಂದ ಸಪ್ಪೆ ತೆಗೆದು ಅದು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ರೀ. ಒಲೆ ಒಳಗೆ ಸುಟ್ಬಿಟ್ರಂತೂ ಇನ್ನೂ ಟೇಸ್ಟ್ ಆಗುತ್ತೆ ಗ್ಯಾಸ್ ಮೇಲಿನ್ಕಿಂತ ರೀ. ಅಂದರೆ ಗ್ಯಾಸ್ ಮೇಲೆ ಸುಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಮತ್ತು ಟೈಮ್ನೂ ಜಾಸ್ತಿ ಹಿಡಿತೈತ್ರಿ. ಈಗ ಸುಟ್ಟಿಟ್ಟಿದ್ದು ಬದ್ನಿಕಾಯಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಎಲ್ಲನೂ ಈ ರೀತಿ ತೆಗೆದ್ಬಿಟ್ಟು ಇಟ್ಕೊಳಕಂತೀನಿ ನೋಡಿರಿ. ಮತ್ತು ಕೈಯೆಲ್ಲ ಸ್ವಲ್ಪ ಕಪ್ಪಾಗ್ಬಿಡ್ತಾವೆ, ಅದೊಂದು ದೊಡ್ಡ ಕೆಲಸನ ರೀ. ಅಂದರೆ ಟೈಮ್ ಹಿಡಿಯುತ್ತಲ್ಲ ಸಪ್ಪೆ ತೆಗ್ಯಾಕೆ. ಎಲ್ಲ ಸಪ್ಪೆ ತೆಗೆದ್ಬಿಟ್ಟು ಈ ರೀತಿ ಒಂದು ಮ್ಯಾಶರ್ ತೊಗೊಂಡು ಮ್ಯಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಕಲಿ ಒಳಗಾದ್ರೂ ಕುಟ್ಕೋಬೋದು ರೀ. ಅಂದರೆ ಚಟ್ನಿ ಕುಟ್ಟು ಕಲ್ಲಿರುತ್ತಲ್ಲ ಅದ್ರೊಳಗನ ಕುಟ್ಬಿಟ್ಟು ಮಾಡ್ಕೋಬೋದು. ನನ್ನ ಕಡೆ ಚಟ್ನಿ ಕುಟ್ಟು ಕಲ್ಲು ಇದ್ದಿದ್ದಿಲ್ಲ ಅಂತೇಳಿ ಇತ್ತು, ಖರೆ ಅದು ಫಸ್ಟ್ ಇದ್ದ ಮನೆಯೊಳಗೆ ಬಿಟ್ಟು ಬಂದಿದ್ದೀನಿ ರೀ. ಹಾಗಾಗಿ ನಾನು ಮ್ಯಾಶರ್ಲೆ ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಬೇಕಂದ್ರೆ ನೀವು ಬಾಡಿಸ್ಕೊಂಡ್ಬಿಟ್ಟು ಹಾಕ್ಬೋದು. ಅಂದ್ರೆ ಸ್ವಲ್ಪ ಹುರ್ಕೊಂಡ್ಬಿಟ್ಟಾದ್ರೂ ಹಾಕ್ಬೋದು. ಆದರೆ ಹಸಿದು ಹಾಕಿದ್ರೂ ನಡಿತೈತಿ, ಟೇಸ್ಟ್ ಆಗುತ್ತೆ ರೀ. ಈಗಿದ್ರೆ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ಬಿಟ್ಟು ಅದು ಮ್ಯಾಶ್ ಮಾಡಿ ಹಾಕ್ಬೋದು. ಒಂದು ಸ್ವಲ್ಪ ಅರಸಿನ ಪುಡಿ ಹಾಕಿದ್ದೀನಿ, ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡಿರಿ. ಒಗ್ಗರಣೆಗೆ ಒಂದು 2 ಚಮಚದಷ್ಟು ಎಣ್ಣೆ ಮತ್ತು ಜೀರಿಗೆ ಸಾಸ್ಬಿ ಎಲ್ಲ ಹಾಕಬೇಕಾಗುತ್ತೆ. ತನು ಇದ್ರೆ ಬೆಳಗ್ಗೆನೇ ಕಲ್ಲಂಗಡಿ ಕಟ್ ಮಾಡಿ ಕೊಡ ಅಂತ ಅನ್ನಕತ್ತಿದ್ಲು. ಫಸ್ಟ್ ತಂದು ಇಟ್ಟಿದ್ಲು, ನಾನಿದ್ರೆ ಅಡುಗೆ ಮಾಡೋದಕ್ಕೆ ಕೆಳಗಡೆ ಎತ್ತಿ ಇಟ್ಟಿದ್ದೆ ರೀ. ಈಗಿದ್ರೆ ಅವ್ರ ಪಪ್ಪ ಹೇಳೋದು ಕೂಡಲೇ ಅವ್ರ ಪಪ್ಪ ಕಟ್ ಮಾಡಿ ಕೊಡಾಕಂತಾರೆ ನೋಡಿರಿ. ಮಗ ಏನೇ ಹೇಳಿಬಿಟ್ರು ಅದು ಪಟ್ಟಂತೆ ಕೇಳಿಬಿಡ್ತಾರೋ. ನಾವು ಎಷ್ಟು ಹೇಳಿಬಿಟ್ರು ಅದು ಕೇಳೋದೇ ಇಲ್ಲ ರೀ ಯಾವುದೇ ಮಾತು. ಈಗಿದ್ರೆ ಒಗ್ಗರಣೆ ಹಾಕೋಕೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ ಅಲ್ರಿ, ಅದಕ್ಕೆ ಸ್ವಲ್ಪ ಸಾಸ್ಬಿ ಜೀರಿಗೆ ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಇದಕ್ಕೆ ಬೇಕಂದ್ರೆ ನೀವು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕ್ಬೋದು. ನನಗೆ ಕರಿಬೇವು ಸೊಪ್ಪು ಹಾಕೋಕ್ಕೆ ನೆನಪಾಗಿದ್ದಿಲ್ಲ. ಒಣ ಮೆಣಸಿನ್ಕಾಯಿ ಹಾಕಿಬಿಟ್ರೂ ವೇಸ್ಟ್ ರೀ, ಎತ್ತಿ ಇಟ್ಬಿಡ್ತಾರೆ. ಅದಕ್ಕಾಗಿ ಇದನ್ನ ಸ್ವಲ್ಪ ಖಾರ ಹಾಕಿದ್ದೆಲ್ಲ ಅದಕ್ಕಂತ ಹಾಕಕ್ಕೆ ಹೋಗಲಿಲ್ಲ. ಒಗ್ಗರಣೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರಾಯ್ತು. ಬದ್ನಿಕಾಯಿ ಭರ್ತಾನು ರೆಡಿ ಆಗುತ್ತೆ. ಈ ಕಡೆ ಚಪಾತಿನೂ ಮಾಡಾಕಂತೀನಿ ನೋಡಿರಿ. ನಾನು ಏನು ಮಾಡ್ತಿಲ್ಲ, ನನಗೆ ಡಿಸ್ಟರ್ಬ್ ಮಾಡೋಕ್ಕೇ ಜಾಸ್ತಿ ಜನ ಇರ್ತಾರೆ. ಈಗ ಚಪಾತಿ ಮಾಡಾಕಂತೀನಿ, ಅಲ್ಲಿ ಹೊರಗಡೆ ಹೋಗಿ ಅಂತ ಕುಂತು ಕಲ್ಲಂಗಡಿ ಕಟ್ ಮಾಡ್ರೆ ಆಗುತ್ತಾ, ಆದರೆ ಇಲ್ಲ ಸಂತ್ಯಾಗ ಸಾರು ಮಾಡೋದು ನೋಡಿರಿ. ಇಲ್ಲೇ ಕಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಡು ಹೋದ್ರು ಮಗಳಿಗೆ ಕೊಡಾಕ. ಈಗಿದ್ರೆ ನಾನು ಚಪಾತಿ ಮಾಡಿ ಎಲ್ಲರಿಗೆ ಕೊಡಬೇಕು. ನಾನು ಊಟ ಮಾಡಿ ರೆಡಿ ಆಗಬೇಕ್ರಿ. ಫಸ್ಟಿಗೆ ಬಟ್ಟೆ ತೊಳಿಬೇಕು. ಚಪಾತಿ ಮಾಡಿ ಇಟ್ಬಿಟ್ಟು ಬಟ್ಟೆ ತೊಳೆದೇ ರೆಡಿ ಆಗಬೇಕು. ಇನ್ನು ಎಡಿಟ್ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು. ಹಿಂಗೆ ಇರುತ್ತೆ ನೋಡಿರಿ ಹೆಣ್ಮಕ್ಳ ಜೀವನ. ಅಂದರೆ ಗಡಿಬಿಡಿ ಎಲ್ಲರೂ ಹೋಗೋದಿದ್ರೆ ಫುಲ್ ಟೆನ್ಷನ್ ಆಗ್ತಾ ಇರ್ತೈತಿ. ಈಗಿದ್ರೆ ಮನೋ ಕಾಲೇಜಕ್ಕೆ ಹೋಗೋಕೆ ರೆಡಿಯಾಗಿ ಬಂದಿದ್ದಾರೆ. ಚಪಾತಿ ಮಾಡಿಬಿಟ್ಟು ಅವನಿಗೆ ಕೊಡಾಕಂತೀನಿ ನೋಡಿರಿ. ಬೀಟ್ರೂಟ್ ಪಲ್ಯ ಐತಪ್ಪಿ ಹುಂತೇನಂತೇಳಿ ಅದನ್ನೂ ಹಚ್ಚಿದ್ದಾರೆ. ಅವನಿಗೆ ಬೀಟ್ರೂಟ್ ಪಲ್ಯ ಇಷ್ಟ ಆಗುತ್ತೆ. ಹಂಗಾಗಿ ಅವನು ಮತ್ತು ತನು ಮತ್ತು ನಮ್ಮ ಮನೆಯವರು ಎಲ್ಲರೂ ಊಟ ಮಾಡಿದ್ರು. ಈಗಿದ್ರೆ ನಾನು ಅಡುಗೆ ಮಾಡಿಬಿಟ್ಟು ಫಸ್ಟಿಗೆ ಅರ್ಬಿ ತೊಳೆದ್ಬಿಟ್ಟು ಈಗ ಊಟ ಮಾಡಾಕತ್ತೀನಿ ನೋಡಿರಿ. ಊಟ ಮುಗಿಸ್ಬಿಟ್ಟು ಮನು ಕಾಲೇಜ್ಗೆ ಹೋಗಿದ್ದಾರೆ. ಮನನ ಸಂಗಟ ಹೋಗ್ಬೇಕಿತ್ತು ಶಾವಿಗೆ ಮಾಡ್ಸೋಕ್ಕೆ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಯಾರು. ಹಾಗಾಗಿ ಮನು ಬರೋ ಮಟ್ಟ ವೇಟ್ ಮಾಡಾಕತ್ತಿದ್ದೆ. ಅಷ್ಟೋ ತನಕ ನಾನು ಸ್ವಲ್ಪ ಇಡ್ಲಿ ನಾಳೆ ಮಾಡ್ಬೇಕಂತೇಳಿ ಇಡ್ಲಿ ರವೆ ಮತ್ತು ಉದ್ದಿನಬೇಳೆ ನೆನೆಸಿಟ್ರಾಯ್ತು. ಮತ್ತು ಬಂದು ಕೂಡಲಿ ನೆನೆಸಾಕ ನೆನಪಾಗಂಗಿಲ್ಲ ಅಂತೇಳಿ ಈಗಿದ್ರೆ ನೆನೆಸಿಡಾಕಂತೀನಿ ನೋಡಿರಿ. ಇಡ್ಲಿ ರವೆ ಮತ್ತು ಅಂದರೆ ನಾನು ಅಕ್ಕಿ ತೊಳೆದು ಹಾಕಿಬಿಟ್ಟು ಒಡ್ಸ್ಕೊಂಡು ಬಂದಿರ್ತೀನಿಲ್ಲ, ಅದನ್ನೇ ರವೆ ರೀ ಇದು. ಯಾವಾಗಲೂ ಇದೇ ರೀತಿ ಮಾಡೋದು. ಆಲ್ರೆಡಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ಅಕ್ಕಿನ ತೊಳೆದು ಹಾಕಿಬಿಟ್ಟು ಒಂದು 2-3 ದಿವಸ ನೆರಳಾಗ ಒಣಗಿಸ್ಬಿಟ್ಟು ಗಿರ್ನಿಗೆ ಒಯ್ದ್ರಾಯ್ತು. ಇಡ್ಲಿ ರವೆ ಥರ ಮಾಡಿ ಕೊಡ್ತಾರೋ. ಇಡ್ಲಿ ಮಾಡಾಮದಾಗ್ರಿ ಎಷ್ಟು ಬೇಕಲ್ಲ ಅಷ್ಟು ರವೆ ತೊಗೊಂಡ್ಬಿಟ್ಟು ಒಂದು ಸಲ ತೊಗೊದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಎತ್ತಿಟ್ರಾಯ್ತು. ಆಮೇಲೆ ಉದ್ದಿನಬೇಳೆ ನೆನೆಸಿಟ್ಕೊಂಡ್ರಾಯ್ತು. ಸಂಜೆ ಮುಂತಾಗಿದ್ರೆ ಉದ್ದಿನಬೇಳೆ ಮತ್ತು ಅವಲಕ್ಕಿ ರುಬ್ಬಿಬಿಟ್ಟು ಇದು ಇಡ್ಲಿ ರವಕ್ಕೆ ಮಿಕ್ಸ್ ಮಾಡಿ ಇಟ್ರಾಯ್ತು ರೀ. ಅಂದರೆ ನೆನೆಸಿಟ್ಟಿದ್ದ ನೀರನ್ನು ಎಲ್ಲ ತೆಗೆದ್ಬಿಟ್ಟು ಉದ್ದಿನಬೇಳೆ ಮತ್ತು ಅವಲಕ್ಕಿ ರುಬ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇಡ್ಲಿ ಮಾತ್ರ ಸಾಫ್ಟಾಗಿ ಮಸ್ತಾಗೆ ಬರ್ತಾವೆ ನೋಡಿರಿ. ಈಗ ಮನು ಮತ್ತು ನಾನು ಶಾವಿಗೆ ಮಾಡ್ಸಕ್ಕೆ ಹೊಂಟೀವಿ ನೋಡಿರಿ. ಟೈಮ್ 11 ಗಂಟೆ ಆಗೈತಿ. ಆ್ಯಕ್ಚುಲಿ ಶಾವಿಗೆ ಮಾಡ್ಸೋಕ್ಕೆ 7-8 ಗಂಟೆಗೆ ಹೋಗ್ಬಿಡ್ಬೇಕು. ಜಲ್ದಿ ಮುಗಿಸಿದಷ್ಟು ಒಳ್ಳೇದು ನೋಡಿರಿ. ಇವಾಗಂತೂ ಮಳೆ ಯಾವಾಗ ಬರುತ್ತೋ ಗಾಳಿ ಯಾವಾಗ ಬಿಡುತ್ತೋ ಏನೂ ಗೊತ್ತಾಗಂಗಿಲ್ಲ ರೀ. ಏನೂ ಗೊತ್ತಿಲ್ಲಾರ್ದೆ ಗಾಳಿ ಮತ್ತು ಮಳೆ ಬಂದುಬಿಡ್ತೈತಿ. ಇಲ್ಲಿ ಶಾವಿಗೆ ಮಾಡ್ಸೋಕ್ಕೆ ಬರಾಟಿಗೆ ಅವರು ಶಾವಿಗೆ ಮಾಡ್ಸೋರು ಹೊಲಕ್ಕೆ ಹೋಗ್ಬಿಟ್ಟಿದ್ರು. ನಾವಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಯಾವಾಗಪ್ಪ ಬರ್ತಾರೋ ಮತ್ತು ಯಾವಾಗ ಮಾಡ್ಸೋದು ಅಂತೇಳಿ ಅನ್ಸಾಕತ್ತಿತ್ತು. ಅವ್ರಿಗೆ ಫೋನ್ ಹಚ್ಚಿದ್ವಿ, ಬರ್ತೀನಿ 1 ತಾಸ್ನಾಗ ಅಂತ ಅಂದ್ಕೂಡಲೇ ನಿಂತಿದ್ದೀವಿ ರೀ. ಇಲ್ಲಾಂದ್ರೆ ಮನೆಗೆ ಹೋಗ್ಬಿಡ್ತಿದ್ವಿ. 1 ತಾಸು ಅಂದವರು 2.5
ತಾಸು ಟೈಮ್ ತೊಗೊಂಡ್ರು 2:30 ಬಂದರು. ಹಾಗಾಗಿ ಇವಾಗ ಶಾವ್ಗೆ ಮಾಡ್ಸೋಕೆ ಹಾಕ್ಯಾರ ನೋಡ್ರಿ. ಇನ್ನು ಮಾಡಿಬಿಟ್ಟು ಒಣಗಿಸ್ಬೇಕಂದ್ರೆ ಸ್ವಲ್ಪ ಟೆನ್ಷನ್ ಆಕತ್ತಿತ್ತು, ಅವ್ರಿಗೆ ಮಾಡೋರಿಗೆ ಟೆನ್ಷನ್ ಆಕತ್ತಿತ್ತು. ಮಾಡಿ ಬೇರೆ ಆಗಿದ್ರಿ ಒಣಗುತ್ತಾ ಇಲ್ಲೋ ಅಂತ ಅನ್ಕೊಂತನ ಫೈನಲಿ ಮಾಡಿಬಿಟ್ರು ನೋಡ್ರಿ. ಅಂದ್ರೆ ಬಿಸಿಲ ಬಿದ್ದ ಕೂಡಲೇ ಎಲ್ಲನೂ ಶಾವ್ಗೆ ಮಾಡಿಸ್ರು. ನಮ್ಮದಾಯಿತು ಮತ್ತು ಗುಡಿ ಹಾಕೋರ್ದು ಮತ್ತು ಪವಿತ್ರ ಹಾಕೋರ್ದು ಎಲ್ಲನೂ ಶಾವ್ಗೆ ಮಾಡಿದ್ರು ನೋಡ್ರಿ. ಇವಾಗ ಬಿಸಿಲಿಗೆ ಹಾಕಿದ್ವಿ. ಬಿಸಿಲಿಗೆ ಹಾಕಿ ಸ್ವಲ್ಪ ಒಣಗೋ ತನಕ ಸ್ವಲ್ಪ ಟೆನ್ಷನ್ನೇ ಇರುತ್ತೆ ರೀ. ಯಾಕಂದರೆ ಮಳೆ ಬಂದುಬಿಟ್ರೆ ಹೆಂಗಪ್ಪ ಅಂತ ಮನಸ್ಸೊಳಗೆ ಟುಕ್ ಇರುತ್ತೆ. ಏನು ಮಾಡೋಕ್ಕಾಗಂಗಿಲ್ಲ. ಫೈನಲಿ ಮಾಡಿಸ್ಕೊಂಡು ಬಂದಿವಲ್ಲ, ಅದೇ ಒಂದು ದೊಡ್ಡ ಕೆಲಸ ಕಂಪ್ಲೀಟ್ ಆಯ್ತು ನೋಡ್ರಿ. ಶಾವ್ಗೆ ಮಾಡಿಸ್ಬಿಟ್ಟು ಪವಿತ್ರ ಅಕ್ಕೋರ ಮನ್ಯಾಗ ಹೋಗಿ ಊಟ ಮಾಡಿ ಬಂದೀವಿ ನೋಡ್ರಿ. ಅಂದ್ರೆ ಅವ್ರ ಮನೆ ಅಲ್ಲೇ ಸಮೀಪ ಆಗುತ್ತೆ ಶಾವ್ಗೆ ಮಾಡಿಸೋದು ಮತ್ತು ಅವ್ರ ಮನೆ ರೀ. ನಮ್ಮ ಮನೆಗೆ ಬರ್ಬೇಕಂದ್ರೆ ಲೇಟ್ನೂ ಆಗುತ್ತೆ ಮತ್ತು ದೂರ ಆಗುತ್ತಲ್ಲ, ಅದಕ್ಕಾಗಿ ಇಲ್ಲೇ ಊಟ ಮಾಡಾಕತ್ರಿ ಬರೀ ಅಂತ ಅಂದಿದ್ರು. 4:15ಗೆ ಊಟ ಮಾಡಿದ್ದೀವಿ ರೀ. ಅಂದರೆ 4:15 ತನಕ ಶಾವ್ಗೆನೇ ಮಾಡಿಸೋದಾಯಿತು. ಅಂದರೆ ನಮ್ಮದಾಗಿತ್ತು, ಗುಡಿ ಹಾಕೋರ್ದು ಇನ್ನೂ ಇತ್ತು. ಅವ್ರು ಅಲ್ಲೇ ಕುಂತಿದ್ರು. ನಾವು ಇಷ್ಟ ಬಂದುಬಿಟ್ಟು ಊಟ ಮಾಡಾಕಂತೀವಿ ನೋಡಿ. ಊಟ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಶಾವ್ಗೆ ಮಾಡ್ಸಲ್ಲಿ ಹೋದಿವಿ ನೋಡ್ರಿ. ಈಗ ಟೈಮ್ ಇದ್ರೆ 5:30 ಆಗಿ ಹೋಗಿತ್ತು. ಶಾವ್ಗೆ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಅರ್ಬಿ ಒಳಗೆ ಹಾಕಿ ಕಟ್ಕೊಂಡ್ಬಿಟ್ಟು ಹೋಗೋದು ನೋಡ್ರಿ. ಇದು ಮಾಡ್ಸೋದು ಎಷ್ಟು ಟೆನ್ಷನ್ ಅಂದರೆ ಅದು ಮಾಡ್ಸೋದ್ರಿಗೆ ಮಾತ್ರ ಗೊತ್ತ್ರಿ. ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಶಾವ್ಗೆ ಮಾಡಿಸ್ಕೊಂಡು ಅವನು ಒಯ್ದು 2-3 ದಿವ್ಸ ತನಕ ಮತ್ತೆ ಬಿಸಿಲಿಗೆ ಹಾಕಿ ಮತ್ತೆ ಸ್ಟೋರ್ ಮಾಡ್ಕೋಬೇಕಂದ್ರೆ ಏನೋ ಅಂತಾರಲ್ಲ, ಅದು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರ್ತೈತಿ. ಫೈನಲಿ ಶಾವ್ಗೆ ತಂದು ಇಟ್ಬಿಟ್ಟು ಕುಂತಿದ್ದೀವಿ ರೀ. ಮಾವಿನಕಾಯಿ ಕೊಟ್ಟಿರೋ ಅವರು ಶಾವ್ಗೆ ಮಾಡ್ಸೋರು ಸ್ವಲ್ಪ ರುಚಿ ಇತ್ತದು. ಅದನ್ನ ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೆ. ನಮ್ಮ ಮನೆಯವ್ರಿಗೆ ತಿನ್ನಂದರೆ ಹುಳಿ ಇತ್ತು ನಾವಲ್ಲಪ್ಪ ಅಂತ ಅನ್ನಕತ್ತಿದ್ರು. ಅವ್ರಿಗೆ ಹುಳಿ ಅಂದರೆ ಒಂಚೂರು ಇಷ್ಟ ಆಗಂಗಿಲ್ಲ ನೋಡ್ರಿ. ಯಾವುದೇ ಅಡುಗೆಗೆ ಟೊಮೆಟೊ ಮತ್ತು ಹುಣಸೆಹಣ್ಣು ಹಾಕಿಬಿಟ್ರೆ ಅದು ಸ್ವೀಟ್ ಆಗೋ ಮಟ್ಟ ಸಕ್ಕರೆ ಬೆಲ್ಲ ಹಾಕ್ತಾನೆ ಇರಬೇಕು ಅಂದ್ರೇ ಇಷ್ಟಪಡ್ತಾರೆ. ಸ್ವಲ್ಪ ಹುಳಿ ಆಯ್ತಿಲ್ಲೋ, ಏನು ಎಷ್ಟು ಹುಳಿ ಆಗೈತಿರೋ ಅನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ. ನಾನು ಸ್ವಲ್ಪ ಹೊತ್ತು ಕುಂತಿದ್ದರೆ ಒಂದು 10-15 ನಿಮಿಷ ಕುಂತಿದ್ದೆ. ಮನೆ ಬರಾಟಿಗೆ 6:30 ಹೋಗಿತ್ತು. ಒಂದು 10-15 ನಿಮಿಷ ಕೂತ್ಬಿಟ್ಟು ಅವ್ರ ಮನೆ ಹತ್ರ ಇದು ಏನಂತಾರು ಲೆಮನ್ ಗ್ರಾಸ್ ಅಂತಾರೆ, ಚಾಕೆಲ್ಲ ಹಾಕ್ತಾರೋ, ಅದನ್ನೇ ತೊಗೊಂಡು ಬಂದಿದ್ದವನು. ಅದನ್ನ ಹಚ್ಚಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಬೇರೆ ಪಾಟ್ ಒಳಗೆ ಹಚ್ಚಬೇಕು, ಪಾಟ್ನೂ ಇದ್ದಿತ್ತಿಲ್ಲ ಮತ್ತು ಈಗ ಕತ್ಲೆ ಆಗೈತಿ. ಇನ್ನೇನು ಮಾಡೋದು, ಇದ್ರೊಳಗನೆ ಹಚ್ಚಿರಾಯ್ತು. ಹಾಗೆ ಇಟ್ಬಿಟ್ರೆ ಅದು ಒಣಗಿ ಬಿಡ್ತಂದ್ರೆ ತಂದಿದ್ದು ಯೂಸ್ ಆಗಂಗಿಲ್ಲಲ್ರಿ. ಅದಕ್ಕಾಗಿ ಅದೇ ಕರ್ಬೇವಿನ ಪಾಟ್ ಒಳಗೆ ಹಚ್ಚಾಕಂತೀನಿ ನೋಡ್ರಿ. ಹಚ್ಬಿಟ್ರಾಯ್ತು. ನೆಕ್ಸ್ಟ್ ಯಾವಾಗಾದರೂ ಪಾಟ್ ತಂದುಬಿಟ್ಟು ಅದಕ್ಕೆ ಹಾಕಿದ್ರಾಯ್ತು ಅಂತೇಳಿ ಇದ್ರಾಗನ ಹಚ್ಚಿ ಅದಕ್ಕೆ ನೀರು ಹಾಕಿಬಿಟ್ಟು ಕರೆಂಟೂ ಹೋಗ್ಬಿಟ್ಟಿದ್ದು ರೀ. ಹಾಗಾಗಿ ಬ್ಯಾಟ್ರಿ ಹಚ್ಕೊಂಡು ಅದು ಬೆಳಗ್ಗೆನೇ ನಾನು ಕಲ್ಲಂಗಡಿ ಸೊಪ್ಪಿನ ಎತ್ತಿಟ್ಟಿದ್ದೆ ರೀ. ಫ್ರೂಟಿ ಮಾಡ್ಬೇಕಂತೇಳಿ ಬೆಳಗ್ಗೆನೂ ಟೈಮ್ ಇದ್ದಿತ್ತಿಲ್ಲ. ಮತ್ತು ತನಗೆ ಹೇಳಿದ್ದೆ ಈ ರೀತಿ ಕಟ್ ಮಾಡಿ ಫ್ರೂಟಿ ಮಾಡಮ್ಮ ಅಂತೇಳಿ. ಆಕೆಗೆ ಕಟ್ ಮಾಡೋಕ್ಕನೇ ಬರಲಿಲ್ಲ ಅಂತ. ಹಾಗಾಗಿ ನಾನು ಬಂದ ಕೂಡಲೇ ಒಂದು ಸ್ವಲ್ಪ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಜಾಸ್ತಿ ಮಾಡಬೇಕಿತ್ತು, ಬ್ಯಾಸರು ಬಂದಿತ್ತ. ಸ್ವಲ್ಪ ಆದ್ರೂ ಮಾಡ್ಕೊಂಡ್ರಾಯ್ತು. ಕೇಕ್ ಮಾಡೋ ಮುಂದಾಗಲಿ ಐಸ್ ಕ್ರೀಮ್ ಮಾಡೋ ಮುಂದಾಗಲಿ ಬರುತ್ತಂತೇಳಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಕಲ್ಲಂಗಡಿ ಸೊಪ್ಪು ಇರುತ್ತಲ್ಲ, ಅದನ್ನ ಬಿಸಾಕೋ ಬದಲು ಈ ರೀತಿ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ ರೀ. ನಾನು ಹೋದ ಸಲನೂ ಮಾಡಿದ್ದೆ, ಈ ಸಲನೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಕಲ್ಲಂಗಡಿ ಮೇಲಿಂದ ಹಸಿರು ಪಾಟೆಲ್ಲ ಈ ರೀತಿ ತಕ್ಕೊಂಬಿಡ್ಬೇಕ್ರಿ. ಮತ್ತು ಒಳಗಡೆದು ಅದು ಕೆಂಪು ಇರುತ್ತಲ್ಲ ಅದನ್ನೂ ಎಲ್ಲ ನೀಟಾಗಿ ಹರ್ಚ್ಕೊಂಡ್ಬಿಡ್ಬೇಕು. ಈ ರೀತಿ ಎಲ್ಲ ಹರ್ಚ್ಕೊಂಡ್ಬಿಟ್ಟು ಅದನ್ನ ಒಂದು ಸಲ ತೊಳೆದು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಇದು ಮಾಡೋಕ್ಕಿಂತ ಅದನ್ನ ಕಟ್ ಮಾಡೋದು ದೊಡ್ಡ ಕೆಲಸ ಆಗುತ್ತೆ ರೀ. ಯಾಕಂದರೆ ಟೈಮ್ನೂ ಜಾಸ್ತಿ ಹಿಡಿಯುತ್ತೆ ಮತ್ತು ಅದು ಸಪ್ಪೆಲ್ಲ ತೆಗಿಬೇಕಾದ್ರೆ ಸ್ವಲ್ಪ ಜಲ್ದಿ ಬರೋಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದು. ನನಗೂ ಬ್ಯಾಸರು ಬರಾಕತ್ತಿತ್ತು ಅಂತೇಳಿ ಜಾಸ್ತಿನೇ ಇಟ್ಟಿದ್ದೆ ನಾನು. ಅಂದರೆ ಬೆಳಗ್ಗೆ ನಮ್ಮ ಮನೆಯವರು ಕಲ್ಲಂಗಡಿ ಕಟ್ ಮಾಡಾಕಂತಿದ್ರಲ್ಲ, ಒಂದು ಸ್ವಲ್ಪ ಎತ್ತಿ ಫ್ರಿಜ್ನಾಗ ಇಟ್ಟು ಹೋಗಿದ್ದೆ. ಬಂದ ಕೂಡಲೇ ಮಾಡ್ರಾಯ್ತು, ಇಲ್ಲ ತನುಗರೆ ಮಾಡಂತ ಹೇಳಿ ಹೋದ್ರಾಯ್ತು ಅಂತೇಳಿ ತನಗೆ ಹೇಳಿ ಹೋಗಿದ್ದೆ. ಖರೆ ಮಾಡಲಿಲ್ಲ ರೀ. ಹಾಗಾಗಿ ನಾನೇ ಬಂದುಬಿಟ್ಟು ಈ ರೀತಿ ಎಲ್ಲನೂ ತೆಗೆದ್ಬಿಟ್ಟು ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಅದು ಒಂದು ಎಷ್ಟು ಸ್ವಲ್ಪ 2 ದಿವಸ ಆದರೂ ಟೈಮ್ ಬೇಕು ರೀ. ಅದನ್ನ ನಾವು ರೆಡಿ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ಕಟ್ ಮಾಡಿ ಕುದಿಸ್ಬಿಟ್ಟು ಅದನ್ನ ಮತ್ತಿಟ್ಟು ಮತ್ತು 24 ತಾಸು ನೆರಳಾಗ ಒಣಗಿಸ್ಕೊಂಡ್ಬಿಟ್ಟು ಯೂಸ್ ಮಾಡೋಕೆ ಬರುತ್ತೆ. ಆ್ಯಕ್ಚುಲಿ ಇನ್ನೂ ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ. ಆದರೆ ನಾನು ಇದೇ ರೀತಿ ಸ್ವಲ್ಪ ದಪ್ಪದಾಗಿನೇ ಕಟ್ ಮಾಡ್ಕೊಂಡಿದ್ದು. ಈಗಿದ್ರೆ ಎಲ್ಲನೂ ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಒಂದು ಬೊಗೋಣಿಗೆ ಸ್ವಲ್ಪ ನೀರು ಹಾಕಿ, ನೀರು ಕುದಿಯೋ ಮುಂದಾಗ ಇವು ಕಟ್ ಮಾಡಿ ಇಟ್ಟಿದ್ದ ಕಲ್ಲಂಗಡಿ ಸಪ್ಪಿ ಹಾಕಿ ಒಂದು 7-8 ನಿಮಿಷ ಕುದಿಸ್ಬೇಕಾಗುತ್ತೆ. ಅಂದರೆ ಅದು ಕಲರ್ ಚೇಂಜ್ ಆಗುತ್ತೆ, ಲೈಟ್ ಕಲರ್ ಬರುತ್ತೆ. ಅಷ್ಟು ತನಕ ಕುದಿಸ್ಬೇಕು. ಈಗ ಅದನ್ನೇ ಕುದ್ಸಾಕೆ ಇಡಾಕಂತೀನಿ ನೋಡ್ರಿ. ಹೊರಗಡೆಯಿಂದ ಬಂದ ಕೂಡಲೇ ಏನಾದರೂ ಮಾಡೋದಂದ್ರೆ ಸ್ವಲ್ಪ ಟೆನ್ಷನ್ ಅನ್ನಿಸ್ತಾ ಇರ್ತೈತಿ. ಅಂದ್ರೆ ಬ್ಯಾಸ್ರ ಒಲ್ಲಂತ ಅನ್ನಿಸ್ತಾ ಇರ್ತೈತಿ. ಮತ್ತು ಹಂಗೆ ಬಿಟ್ರೆ ಯಾವ ಕೆಲಸನೂ ಆಗಂಗಿಲ್ಲ ರೀ. ಮಾಡ್ಬೇಕಂದಿದ್ದು ಮಾಡಿಬಿಡ್ಬೇಕು, ನನಗೆ ಆ ರೀತಿ ಮೆಂಟಾಲಿಟಿ.
ಹಂಗಾಗಿ ಅದನ್ನೂ ಆ ಕಡೆ ಕುದಿಸಾಕೆ ಇಟ್ಬಿಟ್ಟು ಈ ಕಡೆ ಸೀಕರ್ಣಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಹೋಳ್ಗೆ ಸೀಕರ್ಣಿ ಬೇಕಂತ. ಹೋಳ್ಗೆ ಮಾಡೋದೇನು ದೊಡ್ಡ ಕೆಲಸ ಎಲ್ಲರಿ. ಹಿಟ್ಟನೂ ರೆಡಿ ಐತಿ ಮತ್ತು ಹೂರ್ಣನೂ ರೆಡಿ ಐತಿ. ಇನ್ನು ಸೀಕರ್ಣಿ ಅಷ್ಟು ಮಾಡಿಬಿಟ್ಟು ಹೋಳ್ಗೆ ಮಾಡಿ ಕೊಟ್ರೆ ಆಯಿತು. ತಿನ್ಬೇಕು ಅನ್ನಿಸ್ದಾಗ ತಿಂದು ಬಿಡೋದ್ರಿ, ನಾಳಿಂದ ನಾಳೆಗೆ ಬಿಟ್ಟು ಬಿಡೋದು. ಹಾಗಾಗಿ ಹೀಗಿದ್ರೆ ಹೋಳ್ಗೆ ಸೀಕರ್ಣಿ ರೆಡಿ ಮಾಡ್ಕೊಂಡ್ಬಿಟ್ಟು ಅದನ್ನೂ ಆ ಕಡೆ ಹಾಗೆ ಕುದಿಸಾಕೆ ಇಟ್ಟಿದ್ದರೆ ಅದನ್ನೂ ಕುದ್ದಿದ್ದ ಅನ್ನೋದನ್ನ ನೀರೆಲ್ಲ ತಗೊಂಬಿಡ್ಬೇಕ್ರೆ ಸೋದ್ಸ್ಕೊಂಡ್ಬಿಡ್ಬೇಕು. ಅದು ಕಲ್ಲಂಗಡಿ ಸಿಪ್ಪಿ ಏನು ಕುದಿಸಾಕಿಟ್ಟಿರ್ತೀವಲ್ಲ ನೀರೆಲ್ಲ ಸೋದ್ಸ್ಕೊಂಡ್ಬಿಟ್ಟು ಚಾಣಿ ಒಳಗೆ ಎತ್ತಿಟ್ಕೋಬೇಕ್ರಿ. ಈ ಕಡೆ ಒಂದು ಸಣ್ಣ ಬಟ್ಲಷ್ಟು ಸಕ್ಕರೆ ಮತ್ತು 1.5 ಬಟ್ಲಷ್ಟು ನೀರು ಹಾಕಿ ಸಕ್ಕರೆ ಕರಗೋ ಮಟ್ಟ ಕುದಿಸ್ಬಿಟ್ಟು ಆಮೇಲೆ ಇವನ್ನೇನು ಕಲ್ಲಂಗಡಿ ಸಿಪ್ಪಿ ಕುದಿಸ್ಬಿಟ್ಟು ಇಟ್ಟಿದ್ದೀವಲ್ರಿ, ಕಲರ್ ನೋಡಿರಿ ಈ ರೀತಿ ಆಗಬೇಕವು. ಕುದ್ಬಿಟ್ಟು ಕಲರ್ ಚೇಂಜ್ ರೀ. ಈಗಿದ್ರೆ ಅದು ಸಕ್ಕರೆ ಕರಗಿದ್ಮೇಲೆ ಇವನ್ನ ಹಾಕಿಬಿಟ್ಟು ಮತ್ತೊಂದು 4ರಿಂದ 5 ನಿಮಿಷ ಸಕ್ಕರೆ ನೀರೊಳಗೆ ಕುದಿಸ್ಕೋಬೇಕಾಗುತ್ತೆ ರೀ. ಅಂದ್ರೆ ಸ್ವಲ್ಪ ರೆಡಿ ಮಾಡೋಕ್ಕೆ ಪೇಷನ್ಸು ಬೇಕು ಮತ್ತು ಮೆಥಡ್ನೂ ಗೊತ್ತಿರಬೇಕು ರೀ. ಈಗಿದ್ರೆ ಒಂದು 5ರಿಂದ 4-5 ನಿಮಿಷ ಕುದಿಸ್ಕೊಂಬಿಟ್ಟು ನೀವು ಒಂದೇ ಕಲರ್ ಬೇಕಂದ್ರೆ ಅದೇ ಬೊಗಣಿಗೆ ಕಲರ್ ಹಾಕಿ ಎತ್ತಿಡ್ಬೋದು. ಇಲ್ಲಪ್ಪ ನಮ್ಗೆ ಡಿಫ್ರೆಂಟಾಗಿ ಕಲರ್ ಬೇಕು ಅಂತ ಅಂದ್ಕೊಂಬಿಟ್ರೆ ನಾವು ಎಷ್ಟು ಕಲರ್ ಮಾಡ್ಕೊತೀವಲ್ಲ ಅಷ್ಟು ಡಿವೈಡ್ ಮಾಡಿಬಿಟ್ಟು ಅದಕ್ಕೆ ಕಲರ್ ಮಿಕ್ಸ್ ಮಾಡಬೇಕಾಗುತ್ತೆ ರೀ. ನಾನಿಲ್ಲಿ ಒಂದು 3 ಕಲರ್ ರೆಡಿ ಮಾಡ್ಕೋಬೇಕಂತ ಒಂದು 3 ಬೌಲ್ ಒಳಗೆ ಎಲ್ಲನೂ ಅದು ಕುದಿಸಿಟ್ಟಿದ್ದ ಕಲ್ಲಂಗಡಿ ಸೊಪ್ಪಿನ ಹಾಕಾಕಂತೀನಿ ನೋಡ್ರಿ. ಭಾಳ ಮಸ್ತ್ ಆಗ್ತಾವೆ. ನೀವು ಹೊರಗಡೆ ರೊಕ್ಕ ಕೊಟ್ಟು ಖರ್ಚು ಮಾಡಿ ತರೋಕ್ಕಿಂತಾರೆ ಮನೆಯೊಳಗೆ ಈ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಫುಡ್ ಕಲರನ್ನು ಆ್ಯಡ್ ಮಾಡಾಕಂತೀನಿ ನೋಡ್ರಿ. ಅಂದರೆ ಹೊರಗಡೆ ಸ್ವಲ್ಪ ತೊಗೊಳಕ್ಕೆ ಹೋದ್ರೂ 40-50 ರೂಪಾಯಿ ಹೇಳ್ತಾರೆ. ಮನೆಯೊಳಗೆ ಕಲ್ಲಂಗಡಿ ಸೊಪ್ಪಿ ಅಂತೂ ಈ ಬ್ಯಾಸ್ಗೆ ಒಳಗೆ ಇವು ಕಲ್ಲಂಗಡಿ ತಿಂದೇ ಇರ್ತೀವಿ. ಅದನ್ನ ಬಿಸಾಕು ಬದಲು ಈ ರೀತಿ ಮಾಡ್ಕೋಬೋದು. ಇಲ್ಲಾಂದ್ರೆ ಹಸಿ ಪಪ್ಪಾಯ ಇದ್ರೆ ಅದರಲ್ಲೇನೂ ಮಾಡ್ಕೋಬೋದು ರೀ. ಎರಡೂ ಬೆಸ್ಟ್ ಆಗ್ತಾವೆ. ನಾನು ಎರಡೂ ಮಾಡಿ ನೋಡಿದ್ದೀನಿ, ಹಾಗಾಗಿ ಹೇಳಾಕತ್ತಿದ್ರಿ. ನೀವು ಬೇಕಂದ್ರೆ ಈ ರೀತಿ ಟ್ರೈ ಮಾಡಿರಿ, ಮಸ್ತ್ ಆಗ್ತಾವೆ. ನನಗೆ ಗೊತ್ತಿದ್ದಿದ್ದನ್ನು ಹೇಳಿದ್ದೀನಿ, ನಿಮಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೋದು. ನಾನಿಲ್ಲಿ ಗ್ರೀನ್ ಕಲರ್ ಮತ್ತು ಇದು ಆರೆಂಜ್ ಕಲರ್ ಇತ್ತು, ಅವನ್ನ 2 ಕಲರ್ ಹಾಕಿದ್ದೀನಿ ರೀ. ಹಾಕಿ ಚಲೋ ಹೊತ್ತಾಗಿ ಮಿಕ್ಸ್ ಮಾಡಿ 12 ತಾಸು ಹಾಗೆ ಇಡಬೇಕು ರೀ. ಇದೇ ಪಾಕೊಳಗೆ 12 ತಾಸು ಆದಮೇಲೆ ನಾವು ನೆಳ್ಳಾಗ ಒಂದು ಪ್ಲೇಟ್ನ ಹಾಕಿಬಿಟ್ಟು 24 ತಾಸು ಒಣಗಿಸ್ಕೋಬೇಕಾಗುತ್ತೆ ರೀ. ಅಂದರೆ ಹಂಗೆ ಗಾಳಿಗೆ ಇಟ್ಬಿಡಬೇಕು, ಬಿಸಿಲಿಗೆ ಮಾತ್ರ ಇಡಕ್ಕೆ ಹೋಗ್ಬಾರ್ದು ರೀ. ಈಗಿದ್ರೆ ಸ್ವಲ್ಪ ಏನು ಇಟ್ಟಿದೆಯಲ್ಲ ಗ್ರೀನ್ ಕಲರ್ ಮತ್ತು ಆರೆಂಜ್ ಕಲರ್ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಯೆಲ್ಲೋ ಕಲರ್ ಮಾಡ್ಕೊಳಕತ್ತಿದ್ದು ನೋಡ್ರಿ. ಸ್ವಲ್ಪ ಹಾಕಬೇಕು, ಅರಿಶಿನ ಪುಡಿ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಮತ್ತು ಜಾಸ್ತಿ ಆಗ್ಬಿಡ್ತಂದ್ರೆ ಅದು ಕೈ ಬಂದುಬಿಡುತ್ತೆ ರೀ. ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಎಲ್ಲನೂ ಹಂಗೆ ಇಟ್ಬಿಡ್ಬೇಕ್ರಿ. 12 ತಾಸು ಆದಮೇಲೆ ಪ್ಲೇಟಿಗೆ ಹಾಕಿ ಒಣಗಿಸ್ಕೊಳಕ್ಕೆ ಬರುತ್ತೆ. ಈಗಿದ್ರೆ ಅಡುಗೆನೂ ರೆಡಿ ಐತೆ ನೋಡ್ರಿ. ಹೋಳ್ಗೆ ಸೀಕರ್ಣಿ ತನೂ ಇದ್ರೆ ಇನ್ನೂ ಅನ್ನ ಒಗ್ಗರ್ಣಿ ಹಾಕಾಕತ್ತಾಳು. ನಮಗೆ ಹೋಳ್ಗೆ ಸೀಕರ್ಣಿ ಉಣ್ಣಾಕಂತೀವಿ ನೋಡ್ರಿ. ಅವ್ರಿಗೆ ಬರೀ ಹೋಳ್ಗೆ ಸೀಕರ್ಣಿ ಅಂದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ, ಅದಕ್ಕಾಗಿ ಅವರು ಅದನ್ನ ರೆಡಿ ಮಾಡ್ಕೊಳಕತ್ತಿರು ತನೂ ಮನು ಕೂಡಿಬಿಟ್ಟು. ಈಗಿದ್ರೆ ನಾವು ಉಣ್ಣಾಕತ್ತೀವಿ ನೋಡ್ರಿ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ, ನಮಸ್ಕಾರ ರೀ. ಹೋಗಿ ಬರ್ತೀವಿ, ಮತ್ತೆ ಸಿಗ್ತೀವಿ.